ರಾಜ್ಯದಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ನೃತ್ಯ ಕಾರ್ಯಕ್ರಮ. ಲೈಸೆನ್ಸ್ ಇಲ್ಲದೆ ನಡೆಯುತ್ತಿವೆ ಅಶ್ಲೀಲ ಆರ್ಕೆಸ್ಟ್ರಾಗಳು. ಅಶ್ಲೀಲ ಆರ್ಕೆಸ್ಟ್ರಾಗಳ ವಿರುದ್ಧ ಶುರುವಾಗ್ತಾ ಇವೆ ಹೋರಾಟಗಳು. ಆರ್ಕೆಸ್ಟ್ರಾಗಳ ವಿರುದ್ಧ ದನಿ ಎತ್ತಿರೋ ವಕೀಲರಾದ ಎಲ್ ರಂಗರಾಜು. ಗೌರಿ ಗಣೇಶ ಹಬ್ಬ, ಜಾತ್ರಾ ಮಹೋತ್ಸವಗಳು ಬಂದ್ರೆ ಸಾಕು, ಎಲ್ಲೆಲ್ಲೂ ಆರ್ಕೆಸ್ಟ್ರಾಗಳ ಸದ್ದು ಜೋರಾಗಿಯೇ ಇರುತ್ತೆ. ಆರ್ಕೆಸ್ಟ್ರಾಗಳು ನಡೀತಾವೆ ಅಂದ್ರೆ ಸಾಕು, ಊರಿನ ಜನರೆಲ್ಲ ಒಂದೆಡೆ ಸೇರಿ ಮನರಂಜನೆಯನ್ನ ಪಡಿತಾರೆ. ಕಳೆದ 20ರಿಂದ 25 ವರ್ಷದ ಹಿಂದೆ ಹಳ್ಳಿಗಳಲ್ಲಿ ಜಾತ್ರೆ ಹಬ್ಬದ ಪ್ರಯುಕ್ತ ನಾಟಕಗಳನ್ನ ಪ್ರದರ್ಶಿಸ್ತಾ ಇದ್ರು. ಬಳಿಕ ಆರ್ಕೆಸ್ಟ್ರಾಗಳು ಪ್ರಚಾರಕ್ಕೆ ಬಂದಿದ್ದು, ಊರಿನ ಜನರೆಲ್ಲ ಸೇರಿ ಹಣವನ್ನ ಸಂದಾಯ ಮಾಡಿ ಆರ್ಕೆಸ್ಟ್ರಾಗಳನ್ನ ನಡೆಸ್ತಾ ಇದ್ರು. ಆರ್ಕೆಸ್ಟ್ರಾಗಳನ್ನ ನಡೆಸ್ತಿದ್ದಾರೆ ಅಂದ್ರೆ ಸಾಕು, ಸುತ್ತ 10 ಹಳ್ಳಿಗಳ ಜನರು ಸೇರ್ತಾರೆ. ಮೊದಲು ಆರ್ಕೆಸ್ಟ್ರಾಗಳ ಪ್ರತಿಭೆಗಳು ಉತ್ತಮ ಗಾಯನ, ನೃತ್ಯದ ಮೂಲಕ ಜನರಿಗೆ ಮನರಂಜನೆ ಜೊತೆ ಸಂದೇಶವನ್ನ ಹಾಗೂ ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಕಾಲ ಕೆಟ್ಟೋಯ್ತು ಎಂಬಂತೆ ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ನೃತ್ಯ ಹಾಗೂ ಆರ್ಕೆಸ್ಟ್ರಾಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದು, ಅಶ್ಲೀಲ ನೃತ್ಯ ಕಾರ್ಯಕ್ರಮಗಳು ಹಾಗೂ ಅಶ್ಲೀಲ ಜಾನಪದ ಕಾರ್ಯಕ್ರಮದ ವಿರುದ್ಧ ಈಗ ಉತ್ತರ ಕರ್ನಾಟಕದಲ್ಲಿ ಹೋರಾಟಗಳು ಶುರುವಾಗಿವೆ. ಅಲ್ಲದೆ ಸಾಕಷ್ಟು ಮಂದಿ ಪ್ರಜ್ಞಾವಂತರು ಅಶ್ಲೀಲ ಆರ್ಕೆಸ್ಟ್ರಾಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಹೌದು, ಕಲ್ಪತರು ನಾಡು, ಕಲಾವಿದರ ಬೀಡು. ಕಲೆಗಳ ತವರೂರು ಗುಬ್ಬಿ ವೀರಣ್ಣ ನಾಟಕ ಮಂಡಳಿಯಿಂದ ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಮಂಜುಳಾ ಸೇರಿದಂತಹ ಸುಪ್ರಸಿದ್ಧ ನಟ ನಟಿಯರುಗಳನ್ನ ಕಂಡಂತಹ ಸುಪ್ರಸಿದ್ಧವಾದ ನಾಡಿನಲ್ಲಿ ಕಲೆಗೆ ನಿಜವಾದ ಬೆಲೆಯೇ ಇಲ್ಲದಂತಾಗಿದೆ. ತುಮಕೂರು ಜಿಲ್ಲೆ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಯೋಜಿಸುವ ಆರ್ಕೆಸ್ಟ್ರಾಗಳಲ್ಲಿ ನಿಜವಾದ ಕಲೆಗೆ ಹಾಗೂ ಕಲಾವಿದರಿಗೆ ಬೆಲೆಯೇ ಇಲ್ಲದಂತಾಗಿದೆ. ಗಾಯನಕ್ಕೆ ಪ್ರಾಮುಖ್ಯತೆ ಕೊಡದೆ ಅರೆ ನಗ್ನ ಬಟ್ಟೆಗಳನ್ನ ತೊಡಿಸಿ ಆರ್ಕೆಸ್ಟ್ರಾ ಮಾಲೀಕರು ಸುಲಭವಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ಅಲ್ಲದೆ ಆರ್ಕೆಸ್ಟ್ರಾ ಮಾಲೀಕರು ಆರ್ಕೆಸ್ಟ್ರಾ ನಡೆಸಲು ಐಪಿಆರ್ಎಸ್ನಿಂದ ಲೈಸೆನ್ಸ್ ಇಲ್ಲದೆ ಹಾಗೂ ಆಯಾ ಠಾಣಾ ವ್ಯಾಪ್ತಿಯಿಂದ ಅನುಮತಿ ಪಡೆಯದೆ ಸಾರ್ವಜನಿಕವಾಗಿ ಯುವ ಪೀಳಿಗೆ ಮುಂದೆ ಅಶ್ಲೀಲವಾಗಿ ನೃತ್ಯವನ್ನ ಲೈವ್ ಬ್ಯಾಂಡ್ಗಿಂತಲೂ ಅಸಹ್ಯವಾಗಿ ಮನರಂಜನೆ ನೆಪದಲ್ಲಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದು, ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಇನ್ನು ತುಮಕೂರು ಆರ್ಕೆಸ್ಟ್ರಾದವರು ಜಿಲ್ಲೆ ಹಾಗೂ ಕರ್ನಾಟಕಾದ್ಯಂತ ಅಶ್ಲೀಲವಾಗಿ ಕಾರ್ಯಕ್ರಮವನ್ನ ಮಾಡಿ ಜಿಲ್ಲೆಯ ಗೌರವವನ್ನ ಹಾಳು ಮಾಡ್ತಿದ್ದಾರೆ. ಅಲ್ಲದೆ ಕೆಲ ಆರ್ಕೆಸ್ಟ್ರಾಗಳಲ್ಲಿ ಹಾಡನ್ನ ಕೂಡ ಹಾಡದೆ ಬಾಯಾಡಿಸಿ ಸಾರ್ವಜನಿಕರಿಗೆ ಮೋಸ ಎಸಗ್ತಿದ್ದಾರೆ. ಇದರಿಂದ ನಿಜವಾದ ಕಲಾವಿದರಿಗೆ ಬೆಲೆಯೇ ಇಲ್ಲದಂತಾಗಿದೆ. ತುಮಕೂರು ಜಿಲ್ಲೆ ಹಾಗೂ ಭದ್ರಾವತಿ, ಕಡೂರು ಜಿಲ್ಲೆಯಲ್ಲಿರುವ ಆರ್ಕೆಸ್ಟ್ರಾ ಮಾಲೀಕರುಗಳ ಆದೇಶದಂತೆ ನೃತ್ಯಗಾರ್ತಿಯರು ಅಶ್ಲೀಲ ಹಾಗೂ ಅಸಭ್ಯವಾಗಿ ಸಾರ್ವಜನಿಕವಾಗಿ ತಡರಾತ್ರಿವರೆಗೂ ನೃತ್ಯವನ್ನು ಮಾಡೋದು, ಈ ಲೈವ್ ಬ್ಯಾಂಡ್ಗಿಂತ ಕೀಳಾಗಿ ಅಸಹ್ಯವಾಗಿ ಡ್ಯಾನ್ಸ್ ಮಾಡ್ತಿದ್ದು, ಇದರ ಸಲುವಾಗಿ ಗಾಯನವನ್ನು ಕೇಳದೆ ಗಾಯಕರಿಗೆ ಹಾಗೂ ಒಳ್ಳೆಯ ನೃತ್ಯ ಕಲಾವಿದರಿಗೆ ಜೊತೆಗೆ ಒಳ್ಳೊಳ್ಳೆ ಮ್ಯೂಸಿಷಿಯನ್ಗಳಿಗೆ, ಇವರೆಲ್ಲರೂ ಕೂಡ ಮ್ಯೂಸಿಷಿಯನ್ಗಳು, ಒಳ್ಳೊಳ್ಳೆ ಗಾಯಕರುಗಳು, ಒಳ್ಳೆಯ ನೃತ್ಯ ಕಲಾವಿದರು ಎಲ್ಲರೂ ಕೂಡ ಮೂಲೆ ಗುಂಪಾಗಿದ್ದಾರೆ. ಇದನ್ನೇ ನಂಬಿಕೊಂಡು ಸುಮಾರು ಕುಟುಂಬಗಳಿವೆ. ಈ ಆರ್ಕೆಸ್ಟ್ರಾನೇ ನಂಬಿಕೊಂಡು ಸುಮಾರು ಕುಟುಂಬಗಳಿದೆ. ಮಾಲೀಕರ ಆದೇಶದಂತೆ ನೃತ್ಯಗಾರ್ತಿಯರು ಅಶ್ಲೀಲ ಹಾಗೂ ಅಸಭ್ಯವಾಗಿ ಸಾರ್ವಜನಿಕರ ಹಾಗೂ ಮಕ್ಕಳ ಮುಂದೆ ತಡರಾತ್ರಿಯವರೆಗೂ ಲೈವ್ ಬ್ಯಾಂಡ್ಗಿಂತ ಅಸಭ್ಯವಾಗಿ ಡ್ಯಾನ್ಸ್ ಮಾಡಿಸುತ್ತಿದ್ದು, ಇದರ ಸಲುವಾಗಿ ಗಾಯಕರನ್ನು ಯಾವ ಒಂದು ಆರ್ಕೆಸ್ಟ್ರಾ ಮಾಲೀಕರು ಗಾಯನ ಮಾಡಿಸದಂತೆ ಬರೀ ಅಶ್ಲೀಲ ನೃತ್ಯ ಮಾಡಿಕೊಂಡು ಬರ್ತಾಯಿದ್ದಾರೆ. ಇದರ ಸಲುವಾಗಿ ಗಾಯನವನ್ನು ಕೇಳದೆ ಗಾಯಕರಿಗೆ ಹಾಗೂ ಉತ್ತಮ ನೃತ್ಯ ಕಲಾವಿದರಿಗೆ
ಅವಕಾಶ ವಂಚಿತರಾಗಿ ಮೂಲೆ ಗುಂಪಾಗಿದ್ದಾರೆ. ಎಲ್ಲ ಕಲಾವಿದರುಗಳು ತುಂಬಿರೋ ಅಂಥ ಒಂದು ದೇವತೆನೇ ಇಲ್ಲಿ ನೆಲೆಸಿರೋ ಅಂಥ ತುಮಕೂರಲ್ಲಿ ತುಂಬ ಅನ್ಯಾಯ ಆಗ್ತಿದೆ ನಮಗೆ. ತುಮಕೂರಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಹಾಗೆ ಮಾಡ್ತಿದ್ದಾರೆ. ನಿಮ್ಗೆ ಆರ್ಕೆಸ್ಟ್ರಾ ಅವಶ್ಯಕತೆ ಏನಿದೆ? ಹುಡುಗಿರನ್ನೇ ನೋಡಬೇಕು ಅಂದರೆ ನೀವು ಬರೀ ಹುಡುಗಿರನ್ನೇ ಡ್ಯಾನ್ಸ್ ಆಡೋಕ್ಕೆ ಕರ್ಕೊಳ್ಳಿ. ಸಿಂಗಿಂಗ್ ಏನು ಅವಶ್ಯಕತೆ ಇದೆ ನಿಮಗೆ? ನಮ್ಮ ಹೊಟ್ಟೆ ಮೇಲೆ ನೀವೆಲ್ಲರೂ ಯಾಕೆ ಹೊಡಿತಾ ಇದ್ದೀರಾ? ನಾವು ಕಲೆನೇ ನೆಚ್ಕೊಂಡು ಬದುಕಿರೋರು, ನಮಗೆ ಜೀವನನೇ ಕಲೆ. ಏಕೆಂದರೆ ನಾವು 20 ವರ್ಷ 25 ವರ್ಷದಿಂದ ನಾವು ಹಾಡಿದ್ದೀವಿ ಅಂದರೆ ಅದಕ್ಕೆ ನಮಗೆ ಬೆಲೆ ಸಿಗ್ತಾ ಇತ್ತು ಅನ್ನೋ ಒಂದು ಖುಷಿಲಿದ್ವಿ. ನಮ್ಮನ್ನೆಲ್ಲ ಹಾಡ್ತಾರೆ, ಕರೀತಾರೆ, ನೀವು ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್, ನೀವು ಹಂಗಾಡಿದ್ರಿ, ನೀವು ಹಿಂಗಾಡಿದ್ರಿ ಅಂತ ನಮ್ಮನ್ನೆಲ್ಲರೂ ಹೊಗಳೋರು. ಆದರೆ ಈಗ ಕಲೆಗೆ ಯಾವತ್ತೂ ಬೆಲೆ ಇಲ್ಲ. ಇನ್ನು ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ನೃತ್ಯ ಮಾಡಿಸುವ ಮಾಲೀಕರ ವಿರುದ್ಧ ತುಮಕೂರಿನ ವಕೀಲರು ಹಾಗೂ ಆರ್ಕೆಸ್ಟ್ರಾ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ ರಂಗರಾಜುರವರು ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ, ಪೊಲೀಸ್ ಕಮಿಷನರ್ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡಿದ್ದಾರೆ. ಇನ್ನು ವಕೀಲ ರಂಗರಾಜು ಅವರ ಪತ್ರವನ್ನ ಪರಿಗಣಿಸಿರೋ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರೋ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯದಲ್ಲಿ ಅಶ್ಲೀಲ ಹಾಡುಗಳನ್ನ ಹಾಡಿದ್ರೆ ಬ್ರೇಕ್ ಹಾಕಲು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲು ಹಾಗೂ ಆ ತಂಡದ ನಾಯಕನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಇನ್ನು ಆರ್ಕೆಸ್ಟ್ರಾ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ ರಂಗರಾಜುರವರು ಕೆಲ ಠಾಣೆಗಳಿಗೂ ಕೂಡ ಕೆಲ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳ ವಿರುದ್ಧ ಪೋಕ್ಸೋ, ಮಹಿಳಾ ಕೃತ್ಯಗಳ ಪ್ರಾತಿನಿಧ್ಯ ಮತ್ತು ಸಾರ್ವಜನಿಕ ಅಶಾಂತಿ, ಕಲಾವಿದರನ್ನ ಸಾರಿಗೆ ವಾಹನದಲ್ಲಿ ಕುರಿಗಳನ್ನ ತುಂಬಿಕೊಂಡು ಹೋಗುವ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸ್ತಾ ಇರುವ ಬಗ್ಗೆ ಮೋಟಾರ್ ವಾಹನ ಕಾಯ್ದೆಯಡಿಯಲ್ಲಿ ದೂರನ್ನ ನೀಡಿದ್ದಾರೆ. ಇನ್ನು ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ನೃತ್ಯವನ್ನ ಮಾಡ್ತಾ ಇರೋ ಬಗ್ಗೆ ತುಮಕೂರು ಜಿಲ್ಲೆಯ ವಕೀಲರು ಹಾಗೂ ಆರ್ಕೆಸ್ಟ್ರಾ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ ರಂಗರಾಜುರವರು ಹಾಗೂ ಉತ್ತರ ಕರ್ನಾಟಕದ ಕಲಾವಿದರು ಎಚ್ಚೆತ್ತುಕೊಂಡು ಸತತವಾಗಿ ಅಶ್ಲೀಲ ಸಾಹಿತ್ಯ, ನೃತ್ಯ ಅಭ್ಯಾಸ ಕಾರ್ಯಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದು, ಮಾನ್ಯ ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನ ನೀಡಿ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಇಂತಹವರ ವಿರುದ್ಧ ಕ್ರಮ ಜರುಗಿಸಿ ನಿಜವಾದ ಕಲೆಗೆ, ಕಲಾವಿದರಿಗೆ ಹಾಗೂ ತುಮಕೂರು ಜಿಲ್ಲೆಗೆ ಕಲಾ ಗೌರವ ಬೆಲೆ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.